ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಲಾಂಗ್ ಡ್ರೈವ್ ಹೋಗ್ತಿದ್ದೀವಿ. ಲಾಂಗ್ ಡ್ರೈವ್ ಅಂದರೆ ಒಂದು 50 ಕಿಲೋಮೀಟರ್, 50 to 53, 55 ಕಿಲೋಮೀಟರ್ಸ್ ಇರ್ಬೋದು ನಮ್ಮ ಮನೆಯಿಂದ. ಸೊ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ಗೆ ಹೋಗ್ತಿದ್ದೀವಿ. ಅದು ಯಾವ ಪ್ಲೇಸ್ ಅಂದರೆ ಆಗುಂಬೆ ಘಾಟ್. ಆಗುಂಬೆ ಘಾಟ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಘಾಟ್ ಮೇಲೆ ಹೋಗಿ ಆಮೇಲೆ ಬರೋಣ ಅಂತ ಒಂದು ಒಳ್ಳೆ ಡ್ರೈವ್ ಆಗುತ್ತೆ. ನನಗಂತೂ ಲಾಂಗ್ ಡ್ರೈವ್ ಅಂದರೆ ತುಂಬ ಇಷ್ಟ. ಅದು ಬೈಕಲ್ಲಿ ಹೋಗೋದಂದರೆ ಹೇಳೋದೇ ಬೇಡ, ನನಗೆ ತುಂಬ ಇಷ್ಟ ಬೈಕ್ ರೈಡ್ ಅಂದರೆ. ಇವತ್ತು ಬೇರೆ ಒಳ್ಳೆ ಮಳೆ ಬರೋ ಥರ ಇದೆ, ಬಿಸಿಲು ಸ್ವಲ್ಪ ಇದೆ ಆ್ಯಂಡ್ ಮಳೆ ಬರೋ ಥರ ಕೂಡ ಇದೆ. ವೆದರ್ ತುಂಬ ಚೆನ್ನಾಗಿದೆ. ವೆದರ್ ಚೆನ್ನಾಗಿದ್ದರೆ ಲಾಂಗ್ ಡ್ರೈವ್ ಹೋಗಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಸೊ ಹೋಗ್ತಿದ್ದೀವಿ. ನನ್ನ ಹಸ್ಬೆಂಡ್ ಅವ್ರ ಮನೇಲಿದ್ದಾರೆ, ಈಗ ಬರ್ತಾರೆ ಸ್ವಲ್ಪ ಟೈಮಲ್ಲಿ. ಸೊ ಇಬ್ಬರು ಒಟ್ಟಿಗೆ ಸೇರಿ ಹೋಗ್ತೀವಿ. ಊಟ ಹೊರಗೇನೆ ಮಾಡ್ತೀವಿ, ಏನಾದರೂ ಲೈಟಾಗಿ ತಿಂತೀವಿ, ಆಮೇಲೆ ಹೋಗೋದು ಡ್ರೈವ್. ಚೆನ್ನಾಗಿರುತ್ತೆ. ಸೊ ನೀವು ನೋಡಿ, ಇದೊಂದು ಸಿಂಪಲ್ ಬ್ಲಾಗ್. ನೀವು ನೋಡಿ, ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಫ್ಯಾನ್ ಎಲ್ಲ ಆಫ್ ಮಾಡಿದ್ದೀನಿ, ಹಾಗಾಗಿ ಫುಲ್ಲು ಶೆಕೆ ಆಗ್ತದೆ. ಫ್ಯಾನ್ ಎಲ್ಲ ಆನ್ ಮಾಡಿದರೆ ಫುಲ್ಲು ಸೌಂಡ್ ಬರುತ್ತೆ ವಿಡಿಯೋದಲ್ಲಿ. ಸೊ ವಾಯ್ಸ್ ಸರಿಯಾಗಿ ಕೇಳಿಸಲ್ಲ, ಹಾಗಾಗಿ ಓಕೆ ಫ್ರೆಂಡ್ಸ್, ಈಗ ನಾವಿಬ್ಬರು ರೆಡಿಯಾಗಿದ್ದೀವಿ. ಎಲ್ಲಾದರೂ ಲೈಟಾಗಿ ಊಟ ಮಾಡಿಕೊಂಡು ಆಮೇಲೆ ಹೋಗೋದು. ಸೊ ಬನ್ನಿ ಹೋಗೋ. ಈಗ ನಾವು ಮನೆಯಿಂದ ಹೊರಟ್ವಿ, ಜಸ್ಟ್ ಹೊರಟಿರೋದಷ್ಟೇ. ಸೊ ನೋಡ್ತಿರ್ಬೋದು, ಹಿಂದೆಯಿಂದ ಕುತ್ಕೊಂಡು ವಿಡಿಯೋ ಮಾಡೋದು ಅಷ್ಟು ಈಸಿ ಇಲ್ಲ. ಹಿಂದೆ ಮುಂದೆ ಇರುವ ಗಾಡಿಗಳನ್ನೆಲ್ಲ ನೋಡ್ಕೊಬೇಕು. ನೆಕ್ಸ್ಟ್ ಈಗ ನಾವು ರೀಚ್ ಆಗಿರೋದು ಮಣಿಪಾಲ್ಗೆ. ಇದು ಮಣಿಪಾಲ್ ವ್ಯೂ. ಸೊ ಮಣಿಪಾಲಿಂದಲೇ ನಿಮಗೆ ಈ ಥರ ವ್ಯೂಸ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಮಣಿಪಾಲ್ ರೀಚ್ ಆಗುವಾಗ ಟೈಮ್ 2:30 ಆಗಿದೆ ಮಧ್ಯಾಹ್ನ. ಸೊ ನಾನು ಎಲ್ಲದರದ್ದು ಟೈಮ್ ನಿಮಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಉಡುಪಿಯಿಂದ, ನಮ್ಮ ಮನೆಯಿಂದ ನಾವು ಎಷ್ಟು ಗಂಟೆಗೆ ಆಗುಂಬೆಗೆ ರೀಚ್ ಆಗ್ತೀವಿ ಆ್ಯಂಡ್ ಎಷ್ಟು ಗಂಟೆಗೆ ವಾಪಸ್ ಬರ್ತೀವಿ, ಪ್ರತಿಯೊಂದು ಟೈಮಿಂಗ್ಸ್ ನಾನು ಹೇಳ್ತೀನಿ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ನಾವಿಲ್ಲಿ ಮಣಿಪಾಲಲ್ಲಿ ಎಂಡಲ್ಲಿ ಒಂದು ಹೋಟೆಲ್ ಇತ್ತು, ಹಕ್ಕುನ ಮಚಾಚಾ ಅಂತ. ಸೊ ಅದು ಹೋಟೆಲ್ ಒಂಥರ ಸೈಕಾಗಿತ್ತು, ಚೆನ್ನಾಗಿತ್ತು. ನೈಟ್ ಟೈಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು. ಬಟ್ ಇದಕ್ಕೆ ಹೋದ್ವಿ, ಈ ಹೋಟೆಲಲ್ಲಿ ಊಟ ಮಾಡಿದ್ವಿ. ಮಧ್ಯಾಹ್ನ ಆಗಿರೋದ್ರಿಂದ ಫಸ್ಟು ನಾವು ಸೂಪ್ ತಗೊಂಡ್ವಿ. ಇದು ಚಿಕನ್ ಮ್ಯಾಂಚೋ ಸೂಪ್. ಬಟ್ ನನಗೆ ಇದು ಚಿಕನ್ ಹಾಟ್ ಆ್ಯಂಡ್ ಸೋರ್ ಸೂಪ್ ಇರುತ್ತಲ್ಲ, ಫುಲ್ಲು ಸ್ಪೈಸಿಯಾಗಿ ಆ ಥರ ಆಯಿತು. ಆ ಥರ ಟೇಸ್ಟ್ ಇತ್ತು. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದೇ ಸಲ ನನಗೆ ಇದು ಕಾಫ್ ಎಲ್ಲ ಬಂತು, ಯಾಕಂದರೆ ಅಷ್ಟು ಸ್ಪೈಸಿಯಾಗಿ ಚೆನ್ನಾಗಿತ್ತು. ನೆಕ್ಸ್ಟು ಚಿಕನ್ ಲಾಲಿಪಾಪ್. ಇಲ್ಲಿ ನೋಡ್ಬೋದು, ಚಿಕನ್ ಲಾಲಿಪಾಪ್ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ, ಯಾಕಂದರೆ ನನಗೆ ಚಿಕನ್ ಲಾಲಿಪಾಪ್ ಅಂದರೆ ತುಂಬಾ ಇಷ್ಟ. ಇದು ನಾನು ಯಾವ ಹೋಟೆಲಿಗೆ ಹೋದರೆ ನಾನು ಚಿಕನ್ ಲಾಲಿಪಾಪ್ ತಿಂತೀನಿ. ಇದು ಚೆನ್ನಾಗಿತ್ತು. ಆ್ಯಂಡ್ ಫೈನಲ್ ಆಗಿ ಚಿಕನ್ ಪೆರಿ ಪೆರಿ ಪಿಜ್ಜಾ ಅಂತ ಇತ್ತು. ಸೊ ಅದು ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಫುಲ್ಲು ಚೀಸಿ ಆಗಿತ್ತು. ಆ್ಯಂಡ್ ನನಗೆ ಜಾಸ್ತಿ ಟೊಮ್ಯಾಟೊ ಎಲ್ಲ ಹಾಕಿದರೆ ನನಗೆ ಇಷ್ಟ ಆಗಲ್ಲ. ಇದರಲ್ಲಿ ಸ್ವಲ್ಪ ಜಾಸ್ತಿ ಟೊಮ್ಯಾಟೊ ಇತ್ತು, ಅದು ಬಿಟ್ಟರೆ ಚೆನ್ನಾಗಿತ್ತು. ಅದು ಬೇರೆ ಫುಲ್ ಸ್ಪೈಸಿ ಆಗಿತ್ತು. ಮಧ್ಯಾಹ್ನ ಊಟದ ಟೈಮಿಗೆ ಸ್ಪೈಸಿಯಾಗಿ ಏನಾದರೂ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ತಿಂದುಬಿಟ್ಟು ಆಮೇಲೆ ಲಾಸ್ಟಲ್ಲಿ ಒಂದು ಜ್ಯೂಸ್ ಕುಡಿದು ಆಮೇಲೆ ನಮ್ಮ ಜರ್ನಿ ಆಗುಂಬೆಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಪಿಜ್ಜಾ ಅಂತೂ ಫುಲ್ ಸ್ಪೈಸಿ ಇತ್ತು. ಪೆರಿ ಪೆರಿ ಪಿಜ್ಜಾ ತಗೊಂಡ್ವಿ, ಚೆನ್ನಾಗಿತ್ತು ಫುಡ್ಡು. ಈ ರೆಸ್ಟೋರೆಂಟ್ಗೆ ನಾವು ಫಸ್ಟ್ ಟೈಮ್ಗೆ ಬರೋದು. ಈಗ ಹೊಟ್ಟೆ ಫುಲ್ ಆಯಿತು, ಈಗ ಹೋಗೋದು ಅಷ್ಟೇ. ಆಗುಂಬೆಗೆ ಹೋಗಿ ಅಲ್ಲಿ ಸನ್ಸೆಟ್ ಪಾಯಿಂಟ್ ಉಂಟು, ಅಲ್ಲಿ ಹೋಗಿ ಸನ್ಸೆಟ್ ನೋಡಿ ಬರೋ ಅಂತ ಅಂದ್ಕೊಂಡಿದ್ದೀವಿ.
ಜರ್ನಿ ಈಗ ಸ್ಟಾರ್ಟ್ ಮಾಡುವ. ಇಲ್ಲಿಂದ ನಮಗೆ ಫುಲ್ ಫಾರೆಸ್ಟ್ ಸಿಗುತ್ತೆ, ರೋಡು ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗುವ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೋಟೆಲಿಂದ ಹೊರಡುವಾಗ ಕರೆಕ್ಟ್ 3 ಗಂಟೆ ಆಗಿತ್ತು, 3 o'clock. ಸೊ ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ಈಗ ನೀವು ಇದು ರೋಡ್ ನೋಡ್ತಿರೋದು ಈಚೆ ಪೆರಡೂರು, ಹಿರಿಯಡ್ಕ ಆ್ಯಂಡ್ ಹೆಬ್ರಿ ಹೋಗುತ್ತಲ್ವ, ಆ ರೋಡಲ್ಲಿ ಈ ಥರ ಎಲ್ಲ ಮಧ್ಯ ಮಧ್ಯದಲ್ಲಿ ನಿಮಗೆ ಈ ಥರ ಫಾರೆಸ್ಟ್ ಥರ ಸಿಗುತ್ತೆ, ಈ ಥರ ಒಳ್ಳೆ ರೋಡ್ ಸಿಗುತ್ತೆ. ಆಮೇಲೆ ಈಗ ಏನು ಮಾಡಿದ್ದಾರೆ ಅಂದರೆ ಫುಲ್ಲು ರೋಡ್ಸ್ ಎಲ್ಲ ತೆಗೆದು ಎಲ್ಲ ಹಾಳು ಮಾಡಿ ಹಾಕ್ತಿದ್ದಾರೆ. ಅಂದರೆ ನನಗೆ ಇಷ್ಟ ಆಗ್ತಿಲ್ಲ, ನನಗೆ ಈ ಥರ ರೋಡ್ಸೇ ಇಷ್ಟ. ಈ ಪ್ಲೇಸಿಗೆಲ್ಲ ತುಂಬ ಟೂರಿಸ್ಟ್ ಜನ ಬರ್ತಾರೆ. ಈ ಥರ ಫಾರೆಸ್ಟ್ ಥರ ಪ್ಲೇಸಸ್ ಎಲ್ಲ ಇದ್ದರೆ ಚೆಂದ. ಬಟ್ ಏನು ಮಾಡೋದು, ರೋಡ್ಸ್ ಎಲ್ಲ ಚೇಂಜ್ ಮಾಡ್ತಿದ್ದಾರೆ, 4 ರೋಡ್ ಮಾಡ್ತಿದ್ದಾರೆ. ಹಾಗಾಗಿ ಫಾರೆಸ್ಟ್ ಎಲ್ಲ ಹೋಗ್ತಿದೆ. ನೀವು ಇಲ್ಲಿ ನೋಡ್ಬೋದು ರೋಡ್ಸ್ ಎಲ್ಲ ತುಂಬ ಅಗಲ ಆಗ್ತಿದೆ ಆ್ಯಂಡ್ 4 ರೋಡ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ನನಗೆ ಇಷ್ಟನೇ ಇಲ್ಲ. ಈ ಥರ ಯಾವ ಥರ ಇತ್ತು ಆ ಥರನೇ ಇದ್ರೇ ಚೆಂದ. ಬಟ್ ಫಾರೆಸ್ಟ್ ಸಿಕ್ಕಿಲ್ಲ ಅಂತಲ್ಲ, ಸ್ವಲ್ಪ ದೂರ ತನಕ ಈ ಥರ ಇತ್ತು, ರೋಡೆಲ್ಲ ಆಗ್ತಿತ್ತು. ಆಮೇಲೆ ಅದಾದಮೇಲೆ ಮತ್ತೆ ಫುಲ್ಲು ಫಾರೆಸ್ಟೇ ಸಿಗುತ್ತೆ ನಿಮಗೆ. ಫೈನಲಿ ನೀವು ಎದುರಲ್ಲಿ ಈಗ ನೋಡ್ತಿರೋದು ದೃಶ್ಯ ಆಗುಂಬೆ ಮೌಂಟೇನ್ ಇದು. ಸೊ ಎಷ್ಟು ಚೆನ್ನಾಗಿದೆ, ಫಾಗ್ ನೋಡ್ತಿರ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿಂದ ನನಗೆ ನೋಡುವಾಗಲೇ ಎಷ್ಟು ಖುಷಿಯಾಗಿ ಅನಿಸ್ತಿತ್ತು. ಹತ್ರ ಹೋಗುವಾಗ ತುಂಬ ಯಾವಾಗ ನಾನು ಆಗುಂಬೆ ಘಾಟಲ್ಲಿ ಹೋಗ್ತೀನಿ ಅಂತ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಯಾಕಂದರೆ ಅದು ಡೇ ಫುಲ್ ಮಳೆ ಬರ್ತಿತ್ತು ಆಗುಂಬೆ ಘಾಟಲ್ಲಿ. ಆ್ಯಂಡ್ ಫಾಗ್ ಅಂತೂ ಹೇಳೋದೇ ಬೇಡ, ನೀವು ಇನ್ನೂ ವಿಡಿಯೋದಲ್ಲೆಲ್ಲ ನೋಡ್ತೀರಾ ಈಗ. ಸೊ ಇಲ್ಲಿ ಸ್ವಲ್ಪ ಹೊತ್ತು ನಿಂತುಬಿಟ್ಟು ಆಮೇಲೆ ಇಲ್ಲೆಲ್ಲ ಚಿಕ್ಕ ಹೋಟೆಲ್ಸ್ ಇರುತ್ತೆ, ಟೀ ಕಾಫಿ ಕುಡಿಯುವಂಥದ್ದು. ಸೊ ಆ ಹೋಟೆಲಲ್ಲಿ ಟೀ ಕಾಫಿ ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ನಾವು ಘಾಟ್ ಹತ್ತಿದ್ವಿ. ಈ ಚಿಕ್ಕ ಹೋಟೆಲ್ಗೆ ನಾವು ಹೋದ್ವಿ. ಅಲ್ಲಿ ಒಂದು ಕಾಫಿ ನಮಗೆ ಆ್ಯಕ್ಚುಲಿ ಕುಡಿಬೇಕಾಗಿರೋದು ಕಾಫಿ. ಯಾಕಂದರೆ ಇಲ್ಲಿ ಬರುವಾಗ ಟೈಮ್ 4:30 ಆಗಿತ್ತು. ಕರೆಕ್ಟು 4:30 ಟೈಮ್ಗೆ ನಾವು ಇಲ್ಲಿ ರೀಚ್ ಆಗಿದ್ವಿ. ಇದು ಸೋಮೇಶ್ವರ ಅಂತ ಹೇಳ್ತೀವಿ, ಐ ಥಿಂಕ್ ನನಗೆ ನೇಮ್ ನೆನಪೋದು, ಸೋಮೇಶ್ವರ ಇರ್ಬೋದು. ಸೋಮೇಶ್ವರ ಆದಮೇಲೆ ಆಗುಂಬೆ ಘಾಟ್ ಇರೋದು. ಸೊ ಈ ಹೋಟೆಲ್ ಒಳಗಡೆ ಹೋಗಿ ಒಂದು ಕಾಫಿ ಆ್ಯಂಡ್ ಒಂದು ಪ್ಲೇಟ್ ಗೋಳಿ ಬಜಾ ತಗೊಂಡ್ವಿ. ಆ್ಯಕ್ಚುಲಿ ನಮಗೆ ತಿನ್ನಬೇಕು ಅಂತ ಅನಿಸಿರಲಿಲ್ಲ, ಫುಲ್ ಇತ್ತು ಹೊಟ್ಟೆ, ಮಧ್ಯಾಹ್ನ ಊಟ ಮಾಡಿರೋದು. ಏನಿಲ್ಲ, ಈಗ ಕರೆಕ್ಟ್ ಆಗುಂಬೆ ಘಾಟ್ ಮೇಲೆ ಹತ್ತಬೇಕು ಅಷ್ಟೇ. ಸೊ ಈಗ ನಾವು ಇಲ್ಲಿ ಇದು ಒಂದು ಸೋಮೇಶ್ವರನ ರಕ್ಷಿತ್, ಇದು ಸೋಮೇಶ್ವರ. ಈಗ ಇದು ಲಾಸ್ಟ್, ಆಮೇಲೆ ಈಗ ಘಾಟ್ ಸಿಗ್ತದೆ ಮೇಲೆ. ಇದು ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಲಿಕ್ಕೆ ವ್ಯೂ ತೋರಿಸ್ತೀನಿ, ಆಗ ತೋರಿಸಿದಲ್ಲ ಅದೇ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಪ್ಲೇಸ್ ಅಂದರೆ ತುಂಬ ಇಷ್ಟ. ಸೊ ಈಗ ಇಲ್ಲಿ ಒಂದು ಟೀ ಇಲ್ಲಿ ಒಂದು ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಘಾಟು ಮೇಲೆ ಹೋಗಿ ಸ್ವಲ್ಪ ಅಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ನಿಂತುಬಿಟ್ಟು ಒಂದು 5 minutes ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೆಳಗೆ ಬರೋಣ ಅಂತ. ಅದು ಬೇರೆ ಫುಲ್ಲು ಬಿಸಿಲಿಲ್ಲ, ಫುಲ್ಲು ಕೂಲ್ ಇದೆ, ಸ್ವಲ್ಪ ಮಳೆ ಬರುವ ಥರ ಇದೆ, ಚೆನ್ನಾಗಿದೆ. ಸೊ ನೀವು ಕೂಡ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು, ಚೆನ್ನಾಗಾಗುತ್ತೆ. ಕಾರಲ್ಲಿ ಬರೋದಕ್ಕಿಂತ ಬೈಕಲ್ಲಿ ಬಂದರೆ ಬೆಸ್ಟ್ ಅಂತ ಹೇಳ್ಬೋದು.
ಸೊ ಈಗ ಸ್ವಲ್ಪ ಒಂದು ಕಾಫಿ ಕುಡಿದು ಆಮೇಲೆ ಹೋಗ್ತೀವಿ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮಧ್ಯಾಹ್ನ ಊಟ ಮಾಡಿರೋದೇ ಹೊಟ್ಟೆ ಫುಲ್ಲಾಗಿತ್ತು. ಜಸ್ಟ್ 1.5 ಅವರ್ ಡಿಫ್ರೆನ್ಸ್ ಆಗಿರೋದು ಅಷ್ಟೇ. ಸೊ ಇದನ್ನು ತಿನ್ನಲಿಕ್ಕೆ ಇಷ್ಟನೇ ಇರಲಿಲ್ಲ. ಬಟ್ ಏನು ಮಾಡೋದು, ಹೋಟೆಲ್ಗೆ ಬಂದು ಖಾಲಿ ಕಾಫಿ ಕುಡಿಯೋದು ಬೇಡ ಅಂತ ಏನಾದರೂ ಒಂದು ಪ್ಲೇಟ್ ತಗೊಳ್ಳೋಣ ಅಂತ ತಗೊಂಡ್ವಿ. ಕಾಫಿ ಎಲ್ಲ ಕುಡಿದು ಬರುವಷ್ಟರಲ್ಲಿ 4:45 ಆಗಿತ್ತು. ಸೊ ಇಲ್ಲಿಂದ ನಮ್ಮ ಜರ್ನಿ ಆಗುಂಬೆ ಮೇಲೆ ಘಾಟ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ನೀವು ಇಷ್ಟಪಡ್ಬೋದು ಈ ಜರ್ನಿ. ಫ್ರೆಂಡ್ಸ್, ಇಲ್ಲಿ ತನಕ ಬಂದು ಈಗ ಮಳೆ ಸ್ಟಾರ್ಟ್ ಆಗಿದೆ. ಜೋರಾಗಿ ಮಳೆ ಬರುತ್ತೇನೋ. ಇದು ನೋಡಿ, ಅಲ್ಲಿ ಹೋದರೆ ಸಾಕು ಮೇಲೆ ಫಿನಿಶ್ ಆಗುತ್ತೆ. ತುಂಬ ಬೇಜಾರಾಗುತ್ತೆ ಮಳೆ ಬಂದರೆ. ಏನು ಮಾಡೋದು ಗೊತ್ತಿಲ್ಲ, ನೋಡುವ. ಇಲ್ಲಿ ಮಳೆ ಸ್ಟಾಪ್ ಆಯಿತು, ಬಟ್ ಮೋಡ ಹಾಗೇನೆ ಇತ್ತು, ನೀವು ಇಲ್ಲಿ ನೋಡ್ಬೋದು. ಬಟ್ ಘಾಟ್ ಮೇಲೆ ಹೋದಾಗ ನಾವದು ಏನು ಸನ್ಸೆಟ್ ಪಾಯಿಂಟ್ ಅಂತ ಇರುತ್ತೆ. ಸೊ ಅಲ್ಲಿ ಹೋದಾಗ ಹೆವಿ ಫಾಗ್ ಮತ್ತು ಹೆವಿ ಮಳೆ. ಸೊ ತುಂಬ ಚೆನ್ನಾಗಿತ್ತು, ಅದಂತೂ ನೀವು ನೋಡಲೇಬೇಕು. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ನಮಗಿಬ್ಬರಿಗೇನು ಲಾಂಗ್ ಡ್ರೈವ್, ಬೈಕ್ ರೈಡ್, ಆಮೇಲೆ ಫಾರೆಸ್ಟ್ ಒಳಗೆ ಡ್ರೈವ್ ಮಾಡೋದು, ರೈಡ್ ಮಾಡೋದು, ಆಮೇಲೆ ಈ ಥರ ಗ್ರೀನರೀಸು, ಹಿಲ್ಸು, ಇದೆಲ್ಲ ನಮಗಿಬ್ಬರಿಗೆ ತುಂಬಾ ಇಷ್ಟ ಆಗುತ್ತೆ. ನಾವು ತುಂಬಾ ಎಂಜಾಯ್ ಮಾಡ್ತೀವಿ ಇದನ್ನು. ಇಲ್ಲಿ ಆಗುಂಬೆ ಘಾಟ್ ಅಂದರೆ ಇಲ್ಲಿ ಟೋಟಲ್ ಆಗಿ 14 ಹೇರ್ ಪಿನ್ ಬೆಂಡ್ಸ್ ಇದೆ, ಅಂದರೆ ತಿರುವುಗಳು. ಅಂದರೆ ತುಂಬ ಡೀಪ್ ಆಗಿರುವಂಥ ತಿರುವಿದೆ. ಫುಲ್ ಸ್ಕೇರಿ ಅಂತ ಅನಿಸುತ್ತೆ, ತುಂಬ ಹೆದರಿಕೆ ಆಗುತ್ತೆ. ಆ ಥರ ತಿರುವುಗಳು ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ನನಗೆ ಆಗುವಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಯಾವ ಥರ ಇರುತ್ತೆ ಅಂತ. ಮುಂದೆ ನೀವೇ ನೋಡ್ತೀರ ಯಾವ ಥರ ಡೀಪ್ ಕರ್ವ್ಸ್ ಎಲ್ಲ ಸಿಗುತ್ತೆ ಅಂತ ನೋಡಿ. ಇಲ್ಲೆಲ್ಲ ವೀಡಿಯೋ ಮಾಡೋದು ಕಷ್ಟ, ಯಾಕಂದರೆ ನಾವು ಫುಲ್ಲು ಮೇಲೆ ಹೋಗ್ತಿದ್ದೀವಲ್ಲ ಘಾಟಲ್ಲಿ. ಸೊ ತುಂಬ ಡೀಪ್ ಕರ್ವ್ಸ್ ಎಲ್ಲ ಸಿಗುತ್ತೆ. ಸೊ ಆ ಟೈಮಿಗೆ ವೀಡಿಯೋ ಮಾಡೋದು ಕಷ್ಟ. ಇಲ್ಲಿ ನೀವು ನನ್ನ ಫೇಸ್ ನೋಡ್ತಿರ್ಬೋದು. ನಾನು ಹಿಂದೆಯಿಂದ ಯಾವುದಾದ್ರೂ ವೆಹಿಕಲ್ ಬರುತ್ತಾ ಇಲ್ಲ ಮುಂದೆಯಿಂದ ಯಾವುದಾದ್ರೂ ವೆಹಿಕಲ್ ಬರುತ್ತಾ ಅಂತ ನೋಡ್ತಾನೆ ಇದ್ದೀನಿ. ಸೊ ನೋಡ್ತಾ ಒಂದೊಂದು ಸ್ವಲ್ಪ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ನೋಡ್ಬೋದು, ಇದು ತುಂಬ ಡೇಂಜರಸ್ ಆಗಿರುವಂಥ ತಿರುವು. ನೀವು ಇಲ್ಲಿ ನೋಡ್ಬಿರ್ಬೋದು. ಇಂಥ ಪ್ಲೇಸಲ್ಲೆಲ್ಲ ತುಂಬ ಸ್ಲೋವಾಗಿ ಹೋಗಬೇಕು ಆ್ಯಂಡ್ ತುಂಬ ನಿಧಾನವಾಗಿ ಹೋಗಬೇಕು. ನಮ್ಮದು ಮೈ ತುಂಬ ಕಣ್ಣಿರಬೇಕು, ಹಿಂದೆ ಮುಂದೆ ಆಚೆ ಈಚೆ ಎಲ್ಲ ನೋಡ್ಕೊಂಡು ಹೋಗಬೇಕಾಗತ್ತೆ. ಇದು ನಮ್ಮದು ಆಗುಂಬೆ ಘಾಟಲ್ಲಿ ಬೈಕ್ ರೈಡ್ ಮಾಡ್ಕೊಂಡು ಹೋಗೋದು ನಾನು ಮತ್ತು ರಕ್ಷಿತ್ತು ಸೆಕೆಂಡ್ ಟೈಮ್. ಒಂದ್ಸಲ ನಾವು ಮ್ಯಾರೇಜ್ ಆಗಿ ಒಂದು 2 ಮಂತ್ಸಲ್ಲಿ ನಾವು ಹೋಗಿದ್ವಿ ಇದೇ ಥರ ರೈಡು. ಆ್ಯಂಡ್ ಇದು ಸೆಕೆಂಡ್ ಟೈಮ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹಾಗೇನು ಭಯನೂ ಇರುತ್ತೆ. ಈ ಥರ ಎಲ್ಲ ರೋಡ್ಸಲ್ಲೆಲ್ಲ ಹೋಗೋದಂದ್ರೆ ಅಷ್ಟು ಈಸಿ ಇರಲ್ಲ. ಸೊ ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನಿಮಗೆ ರೋಡಲ್ಲಿ ವೈಟ್ ಕಾಣಿಸ್ತಿದೆ ಅಲ್ಲ ಫುಲ್ಲು, ಅದೆಲ್ಲ ಫಾಗ್. ಸ್ವಲ್ಪ ಮಳೆ ಕೂಡ ಬರ್ತಿದೆ. ಮೇಲೆ ಹೋದಾಗೆ ಮಳೆನೂ ಬರ್ತಿತ್ತು ಆ್ಯಂಡ್ ಫುಲ್ಲು ಫಾಗ್ ನಿಮಗೆ ಕಾಣಿಸ್ತಿತ್ತು. ರೋಡಲ್ಲಿ ವೆಹಿಕಲ್ ಕಾಣಿಸ್ತಿರ್ಲಿಲ್ಲ, ಹತ್ತಿರ ಹೋದಾಗ ಕಾಣಿಸ್ತಿತ್ತು. ಇಲ್ಲಿ ನೀವು ನೋಡ್ತಿರ್ಬೋದು. ಫೈನಲಿ ನಮ್ಮ ಸನ್ಸೆಟ್ ಪಾಯಿಂಟಿಗೆ ರೀಚ್ ಆದ್ವಿ. ಇಲ್ಲಿ ನೋಡ್ತಿರ್ಬೋದು, ತುಂಬ ಟೂರಿಸ್ಟ್ ಜನ ಕೆಳಗೆ ಬರೋರು, ಮೇಲೆ ಹೋಗೋರು, ಅಂದರೆ ಬ್ಯಾಂಗ್ಳೂರು ಇರ್ಬೋದು, ತುಮಕೂರು ಇರ್ಬೋದು, ಆಚೆ ಕಡೆ ಎಲ್ಲ ಹೋಗೋರೆಲ್ಲ ಕೆಳಗಿಂದ ಮೇಲೆ ಇಲ್ಲಿ ಬಂದು ನಿಲ್ಲಿಸ್ತಿದ್ರು. ಆ್ಯಂಡ್ ಮೇಲಿಂದ ಬರೋರೆಲ್ಲ ಇಲ್ಲಿ ಈ ಪಾಯಿಂಟಲ್ಲಿ ಸ್ಟಾಪ್ ಮಾಡಿಕೊಂಡು ಈ ವ್ಯೂವನ್ನು ಎಂಜಾಯ್ ಮಾಡಿಕೊಂಡು ಹೋಗ್ತಿದ್ರು.
ಇಲ್ಲಿ ನೋಡ್ಬೋದು ಸ್ವಲ್ಪ ಜನ ಇದ್ರು ಆ್ಯಂಡ್ ತುಂಬ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ವೆಹಿಕಲ್ಲೇ ಕಾಣಿಸದಿರೋ ಥರ ಆಯಿತು. ಆ ಟೈಮಿಗೆ ಎಲ್ಲರೂ ಹೋಗ್ಬಿಟ್ರು, ಎಲ್ಲರಿಗೂ ಭಯ ಆಯಿತು. ನಾವು ಅಲ್ಲಿಂದ ಬಂದ್ವಿ. ಈಗ ನಾವು ಸನ್ಸೆಟ್ ಪಾಯಿಂಟಿಗೆ ವ್ಯೂ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ನಿಮಗೇನು ತೋರಿಸ್ತೀನಿ. ಏನು ಕಾಣಿಸಲ್ಲ, ಫುಲ್ಲು ವೈಟ್ ಫಾಗ್ ಕಾಣಿಸುತ್ತೆ. ಇದೊಂದು ಬೆಸ್ಟ್ ಅಂತ ನನಗೆ ಹೇಳ್ಬೋದು. ನನ್ನ ಲೈಫಲ್ಲಿ ಈ ಥರ ಎಲ್ಲ ನನಗೆ ನೋಡೋದಂದರೆ ತುಂಬಾ ಇಷ್ಟ. ಈ ಥರ ಫಾಗ್, ಮಳೆ, ಗ್ರೀನರೀಸ್, ಇದು ವ್ಯೂ ಇದೆಲ್ಲ ತುಂಬಾ ಇಷ್ಟ ನನಗೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದೇ ಸನ್ಸೆಟ್ ಪಾಯಿಂಟ್. ಸುತ್ತಲೂ ಫುಲ್ಲು ಫಾಗ್ ಇದೆ, ಎಲ್ಲ ವೈಟ್ ಕಾಣಿಸ್ತಿದೆ. ನಮಗೇನು ಗಿಡ ಮರ ಸೀನರಿ ಏನು ಕಾಣಿಸ್ತಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಫಾಗ್ ಇಲ್ಲ ಅಂದರೆ ಫುಲ್ಲು ಗ್ರೀನರೀಸ್, ಬೆಟ್ಟ ಗುಡ್ಡ ಇದೆಲ್ಲ ಕಾಣಿಸುತ್ತೆ, ಮೌಂಟೇನ್ಸ್ ಎಲ್ಲ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫಾಗ್ ಇದ್ರೂ ಇನ್ನೂ ಚೆನ್ನಾಗಿ ಕಾಣಿಸ್ತಾನೆ ಇತ್ತು. ಕೆಳಗೆ ನೀವು ಇಲ್ಲಿ ರೋಡ್ ನೋಡ್ತಿರ್ಬೋದು, ಯಾವ ಥರ ಕರ್ವ್ ಆಗಿದೆ ರೋಡ್ ಅಂತ. ಫುಲ್ಲು ಡೇಂಜರಸ್ ಆಗಿದೆಪ್ಪ. ಈ ಬಸ್ ಡ್ರೈವರ್ಸ್ ಇರ್ಬೋದು, ಟ್ರಕ್ ಡ್ರೈವರ್ಸ್ ಇರ್ಬೋದು, ದೊಡ್ಡ ದೊಡ್ಡ ಗಾಡಿ ಡ್ರೈವ್ ಮಾಡ್ತಾರಲ್ಲ ಅವರೆಲ್ಲ ಗ್ರೇಟ್ ಅಂತಲೇ ಅನಿಸುತ್ತೆ ಡ್ರೈವರ್ಸ್. ಯಾಕಂದರೆ ಈ ಥರ ರೋಡ್ಸಲ್ಲಿನೂ ಡ್ರೈವ್ ಮಾಡಬೇಕಾದ್ರೆ ತುಂಬ ಗಟ್ಸ್ ಇರಬೇಕು ಮತ್ತು ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು ಅವ್ರಿಗೆ. ಸೊ ಅವರು ತುಂಬಾ ಗ್ರೇಟ್. ಯಾವ ಥರ ಓಡಿಸ್ತಾರಂದರೆ ಫುಲ್ ಕ್ಯಾರಿ ಇಲ್ಲ, ನಾರ್ಮಲ್ ರೋಡಲ್ಲಿ ಓಡಿಸ್ತಾರಲ್ಲ ಆ ಥರ ಓಡಿಸ್ತಾರಪ್ಪ. ಫ್ರೆಂಡ್ಸ್, ಸನ್ಸೆಟ್ ಪಾಯಿಂಟಿಗೆ ಬಂದಿದ್ದೀವಿ. ಬಟ್ ಸನ್ನಲ್ಲ, ಫುಲ್ ಚೆನ್ನಾಗಿ ಫಾಗ್ ಇದೆ ಮತ್ತು ತುಂಬ ಜನ ಇದ್ದಾರೆ, ಟೂರಿಸ್ಟ್ ಇದ್ದಾರೆ. ಹೇಗೆ ಚೆನ್ನಾಗಿ ಅನಿಸುತ್ತಾ? ಸೂಪರ್ ಉಂಟು. ಇಲ್ಲಿ ನಾವು ತುಂಬ ಟೈಮ್ ತನಕ ಇದ್ವಿ. ಆಮೇಲೆ ಜೋರಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹತ್ರದಲ್ಲಿರುವ ಮನುಷ್ಯರೇ ನಮಗೆ ಕಾಣಿಸ್ಲೇ ಇಲ್ಲ, ಅಂದರೆ ಅಷ್ಟು ಫಾಗ್ ಸ್ಟಾರ್ಟ್ ಆದಮೇಲೆ ನಾವು ಇಲ್ಲಿಂದ ಹೋದ್ವಿ. ಎಲ್ಲರೂ ಹೋದರು, ಇಲ್ಲಿಂದ ಭಯ ಆಗುತ್ತಲ್ವಾ. ಸೊ ಆ ಥರ ಆದರೆ ಅದಕ್ಕೆ ಎಲ್ಲರೂ ಹೋದರು. ಮತ್ತು ಜೋರಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಸೀನಂತೂ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಮಳೆ ಬರ್ತಿದೆ, ಚೆನ್ನಾಗಿದೆ. ಕೊಡವೆ ಸಂತುದಿಲ್ಲ ಹಲೋ. ಫ್ರೆಂಡ್ಸ್, ಮಳೆ ಬರ್ತಿದೆ. ಈಗ ಏನು ಕಾಣಿಸ್ತಿಲ್ಲ, ಫುಲ್ಲು ವೈಟ್ ಆಗಿದೆ ಫಾಗ್. ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವೊಂದು ಕೊಡೆ ತಂದಿರೋದಕ್ಕಾಯ್ತು, ಇಲ್ಲ ಅಂದರೆ ಮಳೆಯಲ್ಲಿ ಫುಲ್ ಒದ್ದೆ ಆಗ್ತಿದ್ವಿ. ಸೂಪರ್ ಅದ. ಹೋಗುವ ಅಂದರೆ ರೋಡ್ ಈ ಥರ ಇತ್ತು, ಏನು ಕಾಣಿಸ್ತಿರ್ಲಿಲ್ಲ. ಇಲ್ಲಿ ನೋಡ್ತಿರ್ಬೋದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಸ್ವಲ್ಪ ಮಳೆ ಕಮ್ಮಿ ಆಗುವ ತನಕ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಆಮೇಲೆ ಹೋದ್ವಿ. ಕಮ್ಮಿ ಆಗುವ ಥರ ಕಾಣಿಸ್ಲಿಲ್ಲ. ಆಮೇಲೆ ಬೇರೆಯವರೆಲ್ಲ ಹೋಗ್ತಿದ್ರಲ್ಲ, ಸೊ ಅವ್ರ ಹಿಂದೆ ಹೋದ್ವಿ ನಾವು. ಇದೆಲ್ಲ ತುಂಬ ಜೋರಾಗಿ ಮಳೆ ಬರ್ತಿತ್ತು ನೋಡಿ. ಅಲ್ಲಿ ಎಲ್ಲರೂ ಹೋಗಿದ್ದಾರೆ, ಲಾಸ್ಟಿಗೆ ನಾವು ಹೊರಡಿರೋದು ನಾವೇ. ಆ್ಯಂಡ್ ಇದೆಲ್ಲ ಸ್ವಲ್ಪ ವೀಡಿಯೋಸ್ ನಾನೇ ಮಾಡಿರೋದು, ಯಾಕಂದರೆ ಸ್ವಲ್ಪ ಮೆಮೊರಿ ಇರಲಿ ಅಂತ. ಈ ಥರ ಇದು ಟೈಮ್ ಯಾವಾಗಲೂ ಬರಲ್ಲ.
ಫ್ರೆಂಡ್ಸ್, ಫೈನಲಿ ಆಗುಂಬೆ ಘಾಟ್ ಮೇಲೆ ಹೋಗಿ ಈಗ ಕೆಳಗೆ ಬಂದಿದ್ದೀವಿ. ಹಿಂದೆ ನೀವು ನೋಡ್ತಿರ್ಬೋದು ಅದೇ ಆಗುಂಬೆ ಘಾಟ್. ತುಂಬ ಚೆನ್ನಾಗಿತ್ತು. ಈ ಟೈಮ್ಗೆ ಹೋದರೆ ನಿಮಗೆ ಮಳೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಈಗ ನಾವು ಕೆಳಗೆ ಬರುವಾಗ 6 o'clock, ಈಗ ಟೈಮ್ 6 o'clock, ಈಗ 6 ಗಂಟೆ ಆಗಿದೆ ಟೈಮ್. ಯಾಕಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಇದ್ವಿ, ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ಈಗ ಮನೆಗೆ ಹೋಗ್ತಿದ್ವಿ. ಇನ್ನು ನೋಡುವ ಯಾವಾಗ ವ್ಲಾಗ್ ಎಂಡ್ ಮಾಡ್ತೀನಿ ಅಂತ. ಮನೆಗೆ ಹೋಗುವಾಗ ಕೂಡ ಇನ್ನೂ ಜೋರಾಗಿ ಮಳೆ ಸಿಕ್ತು. ಇದು ಹೆಬ್ರಿ, ಆ ಕಡೆ ಎಲ್ಲ ತುಂಬ ಮಳೆ ಇತ್ತು. ಸೊ ಇದು ಹೆಬ್ರಿನೇ ಇರ್ಬೋದು. ಸೊ ಏನು ಮಾಡಿದ್ವಿ, ಅಲ್ಲಿ ಒಂದು ಪ್ಲೇಸಲ್ಲಿ ನಿಲ್ಲಿಸಿ, ಒಂದು ಚಿಕ್ಕ ಶಾಪ್ ಇತ್ತು, ಅಂಗಡಿ ಇತ್ತು, ಅಲ್ಲಿ ನಾವು ನಿಲ್ಲಿಸಿ ಆಮೇಲೆ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಹೋದ್ವಿ. ಇಲ್ಲಿ ನೋಡ್ತಿರ್ಬೋದು ಜೋರಾಗಿ ಮಳೆ ಬರ್ತಿತ್ತು. ಸ್ವಲ್ಪ ಮಳೆ ಕಮ್ಮಿ ಆಯಿತು. ಕಮ್ಮಿ ಆದಮೇಲೆ ಹೊರಟ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ನಮಗೆ ಒಂದು ಹೋಟೆಲ್ ಸಿಕ್ತು. ಅಲ್ಲಿ ಒಂದು ಕಾಫಿ ಮತ್ತು ಚಾಟ್ ತಿಂದ್ವಿ. ಚಾಟಲ್ಲಿ ಸೇವ್ ಪುರಿ ಮತ್ತು ಒಂದು ಬನ್ಸ್ ಇತ್ತು. ಸೊ ಅದು ತಿಂದ್ವಿ. ಆಮೇಲೆ ಅಲ್ಲಿಂದ ಹೊರಟು ಸೀದಾ ಮನೆಗೆ ಹೋದ್ವಿ. ಫೈನಲಿ ಮನೆಗೆ ಹೋಗ್ತಿದ್ದೀವಿ. ಟೈಮ್ ಈಗ 6:15 ಆಗಿದೆ. ಅದನ್ನೇ ನಾನಿಲ್ಲಿ ಹೇಳ್ತಿದ್ದೀನಿ. ಬಟ್ ನಂದು ವಾಯ್ಸ್ ತುಂಬಾ ಸ್ಲೋ ಆಗಿ ಬಂದಿದೆ. ವಾಯ್ಸ್ ನನಗೆ ಕೇಳ್ತಿರ್ಲಿಲ್ಲ, ಹಾಗಾಗಿ ನಾನು ವಾಯ್ಸ್ ಕೊಡ್ತಿದ್ದೀನಿ ಅಷ್ಟೇ. ಸೊ ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ತುಂಬ ದೊಡ್ಡದು ವಿಡಿಯೋ ಆಗಿದೆ ಇದು, ಒಂದು 20 minutes ವಿಡಿಯೋ ಇರ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.